ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಮೃದ್ಧಿ ಚಾನಲ್. ಇವತ್ತಿನ ದಿನ ನಾನು ಚಕ್ಕೋಲಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಎಣ್ಣೆನ ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಮೆಂತ್ಯ ಸ್ವಲ್ಪ ಬೇಕಾಗುತ್ತೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ. ಮೊದಲಿಗೆ ನಾನು ಬಾಳಿಗೆನ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬಹುದು. ಆದಷ್ಟು ಕಡಿಮೆ ಉಪಯೋಗಿಸೋದು ಒಳ್ಳೆಯದು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈ ರೆಸಿಪಿನ ಪಕ್ಕದ ಮನೆ ಆಂಟಿ ನನಗೆ ಹೇಳಿದರು. ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಆದ್ದರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ. ಇದು ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಇದನ್ನು ಹೇಳಿಕೊಡೋದಕ್ಕೆ ಅಂತ ಆಂಟಿ ಮನೆಗೆ ಬಂದಿದ್ದರು. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಮಾಡ್ತಾ ನಾವು ಹಾಗೆ ಮಾತಾಡ್ತಾ ಪುಸ್ತಕ ಓದಿರೋ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ವಲ್ಪ ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಪುಸ್ತಕದ ಹೆಸರು ಬಂದು ಒಗಟಿನಲ್ಲಿ ಗಂಡ ಹೆಂಡಿರು ಅಂತ. ಅದರಲ್ಲಿ ಕಾಮಿಡಿ ಆಗಿರುವಂಥ ಒಗಟುಗಳು ತುಂಬಾ ಚೆನ್ನಾಗಿದ್ವು. ಅದರಲ್ಲಿ ಮೊದಲಿಗೆ ನನಗೆ ಇಷ್ಟ ಆಗಿರೋದು ಅಂದರೆ ಕಾಮಿಡಿಯಾಗಿ ಇದು ಮೆಂತ್ಯ ಸೊಪ್ಪು. ಬೆಂಗಳೂರು ಇರೋದು ದೊಡ್ಡ ಸಿಟಿ, ಧಾರವಾಡದಲ್ಲಿರೋದು ಯೂನಿವರ್ಸಿಟಿ. ನನ್ನ ಗಂಡಂದು ಬಹಳ ಕಿಟಿಕಿಟಿ ಅಂತ ಒಗಟು. ಹೀಗೆ ಚೆನ್ನಾಗಿರುವಂಥ ಜೊತೆಗೆ ಕಾಮಿಡಿ ಆಗಿರುವಂಥ ಎಲ್ಲನೂ ಆ ಪುಸ್ತಕದಲ್ಲಿ ಇದ್ವು. ನೀವು ಕೂಡ ಪುಸ್ತಕನ ಓದ್ಬೋದು. ಮೆಂತ್ಯ ಸೊಪ್ಪು ಸ್ವಲ್ಪ ಮೆತ್ತಗಾದರೆ ಸಾಕು. ಇದಕ್ಕೆ ನಾನು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಒಗ್ಗರಣೆಯಲ್ಲಿ ನಾನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋ ತನಕ ನಾನು ಫ್ರೈ ಮಾಡಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಇದರಲ್ಲಿ ಒಗ್ಗರಣೆಯಲ್ಲಿ ನಾನು ಸ್ವಲ್ಪ ಅರಿಶಿನ ಏನಿದೆಯೋ ಅದನ್ನು ಇದರಲ್ಲಿ ಹಾಕಬೇಕಾಗತ್ತೆ. ಕಲರ್ ಚೆನ್ನಾಗಿರುತ್ತೆ ಅಂತ ಅರಿಶಿನ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪಿನ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರು. ಯಾವ ಸೊಪ್ಪಾದರೂ ನಾವು ಬಳಸ್ಬೋದು. ಇದು ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳೋಣ. ಈಗ ಸ್ವಲ್ಪ ಹಾಕಿದ್ದೀನಿ. ಹೀಗೆ ಪುಸ್ತಕದಲ್ಲಿ ಚೆನ್ನಾಗಿರುವಂತಹ ಒಗಟನ್ನು ನಾವು ನೋಡ್ತಾ ಇದ್ವಿ. ಇದು ಹಸಿ ಖಾರ ಅಂದರೆ ಗ್ರೀನ್ ಚಿಲ್ಲಿ ಪೇಸ್ಟು. ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೊಂಡು ನಾವು ಮುಚ್ಚಿಟ್ಟು ಈ ಕಡೆ ನಾವು ಚಪಾತಿ ಹಿಟ್ಟನ್ನು ನಾದಿರುವಂಥದ್ದನ್ನು ಒಂದೆರಡು ಚಪಾತಿ ಹಿಟ್ಟಿನಷ್ಟು ಸಾಕಾಗುತ್ತೆ. ಇದನ್ನು ಆಯಿಲ್ ಹಚ್ಚಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಪೇಪರ್ ಹಾಳೆ ಥರ ನಾವು ಇದನ್ನು ಲಟ್ಟಿಸಿ ತಗೋಬೇಕಾಗತ್ತೆ. ಈ ರೀತಿಯಾಗಿ ಕೊರೆದು ಯೂಸ್ ಮಾಡಬೇಕು. ನೋಡಿ ಯಾವ ರೀತಿಯಾಗಿ ಕಟ್ ಮಾಡ್ತಾ ಇದ್ದಾರೆ ಅಂತ. ಈ ರೀತಿಯಾಗಿ ಬೇಗನೆ ಮಾಡ್ಕೋಬೋದು. ಇದನ್ನು ಒಂದೊಂದಾಗಿ ನಾವು ಎತ್ಕೊಂಡು ಇಟ್ಕೋಬೇಕಾಗತ್ತೆ. ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ಸಾಕು.
ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಳ್ಳೋಣ. ಆಂಟಿಯವ್ರದ್ದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದೆ, ನಿಸರ್ಗ ಉಪ್ಪಿನಕಾಯಿ ಅಂತ ಹೆಸರು. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡ್ಬೋದು. ಇದಕ್ಕೆ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಬಿಸಿನೀರು ಹಾಕಿದ್ರೂ ನಡೆಯುತ್ತೆ, ಸ್ವಲ್ಪ ನಾರ್ಮಲ್ ನೀರನ್ನು ಯೂಸ್ ಮಾಡಿ. ಇದು ಕುದಿ ಬಂದ ಮೇಲೆ ಲಟ್ಟಿಸಿಟ್ಕೊಂಡಿರುವಂಥ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡೋದು, ಅಷ್ಟೇ ರೆಸಿಪಿ ಇರೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಟೊಮೆಟೊ ಒಂದನ್ನು ಹಾಕಿದ್ದೀನಲ್ಲ, ಅದಕ್ಕೆ ಮ್ಯಾಚ್ ಆಗುವಷ್ಟು ಬೆಲ್ಲನ ನಾನು ಹಾಕಿದ್ದೀನಿ. ಇದು ಕುದಿ ಬರ್ತಾ ಇದೆ. ಇದು ಕುದಿ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡಬೇಕಾದ್ರೆ ಅದು ಎಲ್ಲ ಸ್ವಲ್ಪ ಅಂಟ್ಕೊಂಡಂಗೆ ಆಗಿರುತ್ತೆ. ಅದು ಹೇಗಿರುತ್ತೋ ಹಾಗೆ ಹಾಕಿದರೆ ಆ ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದು ನೋಡಿ, ಇದು ಈ ರೀತಿಯಾಗಿ ಗಂಟು ಅನಿಸುತ್ತೆ, ಆದರೆ ಗಂಟು ಆಗಿರೋದಿಲ್ಲ. ಇದು ನೀರಲ್ಲಿ ಹಾಕಿದ ತಕ್ಷಣ ಅದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಅದು ಏಕೆಂದರೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸೋದ್ರಿಂದ ಅದು ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ನಾನು ಹಾಕಿದ್ದೀನಿ. ಇದು ನೀರು ಹೇಗೆ ಕುದೀತೋ ಹಾಗೆ ಇದು ಎಲ್ಲ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನೀರು ಅನಿಸಿದ್ರೆ ನಾವು ಸ್ವಲ್ಪ ತೊಗರಿಬೇಳೆನ ಕುದಿಸಿ ಸ್ವಲ್ಪ ಹಾಕ್ಕೋಬೋದು. ನಾನು ಇಲ್ಲಿ ಅದನ್ನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗರಿಬೇಳೆ ಕುದಿಸಿಟ್ಟುಕೊಂಡಿರುವಂಥದ್ದನ್ನು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕು ಅಂತ ತೆಗೆದಿಟ್ಕೊಂಡಿದ್ದೆ. ನೋಡೋಣ, ಇದು ಸ್ವಲ್ಪ ಕುದಿ ಬಂದಮೇಲೆ ಆ್ಯಡ್ ಮಾಡ್ತೀನಿ. ಸ್ವಲ್ಪ ನೀರು ಅನಿಸಿದ್ರೆ ಆ ರೀತಿ ಮಾಡ್ಬೋದು, ಇಲ್ಲ ಹೀಗೆ ಆದರೂ ನಡೆಯುತ್ತೆ. ಅವು ಸ್ಲೈಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಇವಾಗ ಕುದ್ದು ಸ್ವಲ್ಪ ಅದು ಲೈಟಾಗಿ ಪೇಪರ್ ಥರ ಲಟ್ಟಿಸಿರ್ತೀವಲ್ಲ, ಅದು ಸ್ವಲ್ಪ ದಪ್ಪ ಆಗುತ್ತೆ ನೀರಲ್ಲಿ ಕುದ್ದು. ಯಾವ ರೀತಿಯಾಗಿ ತಾನಾಗೆ ಬಿಟ್ಕೊಳ್ತಾ ಇದೆ ಅದು. ಇಷ್ಟೇ ಇರೋದು, ಸಿಂಪಲ್ ಆಗಿರೋ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಿ ನೋಡಿದ ಮೇಲೆ ನೀವು ಪದೇ ಪದೇ ಇದನ್ನು ಮಾಡ್ತಾ ಇರ್ತೀರಿ. ಇದು ಮಧ್ಯಾಹ್ನದ ಹೊತ್ತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೂ ಸ್ವಲ್ಪ ಉಳಿದಿರೋದನ್ನು ಇದಕ್ಕೆ ಹಾಕ್ತಾ ಇದ್ದಾರೆ ಆಂಟಿ. ಇದು ಕುದೀತಾ ಇದೆ. ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿಯಾಗಬೇಕು, ಬಹಳ ಗಟ್ಟಿ ಅಲ್ಲ, ಸೂಪ್ ಥರ ಆದರೆ
ಸಾಕು. ಇದು ಪಾಸ್ತಾ ಸೂಪ್ ಥರನೇ ಟೇಸ್ಟ್ ಅನಿಸುತ್ತೆ. ಮನೆಯಲ್ಲೇ ಮಾಡಿರೋದು ಅಂತ ಮಕ್ಕಳಿಗೆ ಹೇಳಿ ಕೊಡ್ಬೋದು ಪಾಸ್ತಾ ಅಂತನ. ಪಾಸ್ತಾ ಅಂತ ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಡುತ್ತಾರೆ. ಇದಕ್ಕೆ ತೊಗರಿಬೇಳೆ ಕುದಿಸಿಟ್ಕೊಂಡಿರೋದನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ಬಹಳ ಏನಿಲ್ಲ, ಸ್ವಲ್ಪ ಗಟ್ಟಿಯಾಗೋ ಸಲುವಾಗಿ. ಇದು ಕಲರ್ ನೋಡಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಲರು ನೋಡಿ. ಇದನ್ನು ಒಂದು ಬೌಲಿಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಬಿಸಿ ಇದೆ ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಸೂಪರಾಗಿರುವಂಥ ಸೂಪನ್ನ ರೆಡಿ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. Thank you for watching.